ನಮಸ್ತೆ ಎಲ್ಲರಿಗೂ. ಇದು ಬಂದು ಶನಿವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಶನಿವಾರ ಪೂರ್ತಿ ಎಲ್ಲ ಮುಗಿಸ್ಕೊಂಡು ಸಂಜೆ ಹಾಗೆ ಹೋಯ್ತು. ಅವ್ರು ಮಣ್ಣು ಮಾಡೋ ತನಕ ಸುಟ್ಟಿದ್ದು ನಮ್ಮ ಕಡೆ ಮಣ್ಣು ಮಾಡಲ್ಲ ಆಲ್ಮೋಸ್ಟು. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಯಜಮಾನ್ರು ಅತ್ತೆ ಮನೆಗೆ ಹೋದ್ವಿ. ಬಟ್ ಅವ್ರಿಗೂ ಗೊತ್ತಿತ್ತಲ್ಲ, ಅದನ್ನೇ ಹೋಗಿ ಹೇಳಿದ್ವಿ. ಹೀಗೆ ಬೆಳಿಗ್ಗೆ ಎದ್ದು ನಾವು ರೆಡಿ ಆಗಿದ್ವಿ, ಬಟ್ ಈ ಥರ ಆಯಿತು ಅಂತ ಹೇಳ್ಬಿಟ್ಟು, ಹೋಗಲಿ ಬನ್ನಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಅಡುಗೆ ಎಲ್ಲ ಪ್ರಿಪ್ರೇಷನ್. ಅವ್ರಿಗೆ ಬಂದು ನಮ್ಮ ಯಜಮಾನ್ರು ಅತ್ತೆಗೆ ಬಂದು 5 ಜನ ಹೆಣ್ಮಕ್ಳು. ಅವರು ಎಲ್ಲ ಬಂದಿದ್ದರು. ಎಲ್ಲ A to Z ಎಲ್ಲ ರೆಡಿ ಮಾಡಿ ಅಡುಗೆ ಎಲ್ಲ. ಅದು ಬಂದು ಸಿಹಿ ಎಡೆ ಇಡೋದು, ಖಾರ ಮಾಡಲ್ಲ. ಪೂರ್ತಿ ತಿಂಡಿಗಳನ್ನೆಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಟಿದ್ದರು. ಅಡುಗೆನೂ ಆಗಿತ್ತು. ಇನ್ನೇನು ನಾವು ಹೋಗಿದ್ದೆ 6 ಗಂಟೆ 7 ಗಂಟೆ ಅಂದರೆ ಇನ್ನೇನು ಆಗಿರುತ್ತಲ್ಲ. ಪೂರ್ತಿ ಎಲ್ಲ ರೆಡಿ ಮಾಡಿದರು. ಹೋಗಿ ನಾನು ಸ್ನಾನ ಮಾಡಿದ್ನಲ್ಲ, ಎಲ್ಲ ಅವ್ರನ್ನ ಸುಟ್ಟು ಬಾಡಿ ಎಲ್ಲ ಸುಟ್ಟು ಬಂದ ಮೇಲೆ ಅವ್ರಿಗೆಲ್ಲ ಊಟ ಬಡಿಸ್ಬೇಕಿತ್ತಲ್ಲ. ಒಂದು 25-30 ಜನ ಊಟ ಮಾಡಿದ್ರು. ಅವ್ರಿಗೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಬಡಿಸಿ, ಮತ್ತು ಆಮೇಲೆ ಯಾವ ಸ್ಯಾರಿ ಹಾಕ್ಕೊಂಡು ಹೋಗಿದ್ನೋ ಅದೇ ಸ್ಯಾರಿನೇ ಹಾಕ್ಕೊಂಡು ಆಮೇಲೆ ಇಲ್ಲಿಗೆ ಬಂದಿದ್ದಾಯಿತು. ಆಮೇಲೆ ಇಲ್ಲಿ ಬಂದು ಎಲ್ಲ ರೆಡಿ ಮಾಡ್ತಾಯಿದ್ರು. ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಕಾಳುಗೊಜ್ಜು ಅದು ಇದು, ಒಬ್ಬಟ್ಟು ಸಾಂಬಾರು, ತಿಂಡಿಗಳು. ಊಟ ಮಾಡಬೇಕಿದ್ರೇ ತಿಂಡಿಗಳು ಬೇರೆ ಹಾಕಕ್ಕೆ ಬರ್ತಿದ್ರು. ತಿನ್ನೋಕ್ಕಾಗಲ್ಲ ಅದನ್ನು. ಊಟ ಅದು ಸಿಹಿ ಊಟ ಅಂದರೆ ಅದು ಸ್ವಲ್ಪ ಅಷ್ಟೇ. ಅದರಲ್ಲೂ ಒಬ್ಬಟ್ಟು ಫಸ್ಟ್ ತಿಂದುಬಿಟ್ರೆ ಊಟ ಮಾಡೋದಕ್ಕೆ ಆಗೋಲ್ಲ. ಸ್ವೀಟ್ ಫಸ್ಟ್ ತಿಂದಿದ ತಕ್ಷಣವೇ ಅದರಲ್ಲೂ ತಿಂಡಿಗಳನ್ನೆಲ್ಲ ಹಾಕ್ತಿದ್ರು. ಯಪ್ಪ ಬೇಡ, ತಿನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಊಟ ಮಾಡಿದ್ದು. ನಾವು ಊಟ ಮಾಡಿದ್ದು ಯಾವಾಗ ಅಂದರೆ ಶುಕ್ರವಾರ ನೈಟ್ ಅನಿಸುತ್ತೆ. ಶುಕ್ರವಾರ ನೈಟು ನಾವು ಊಟ ಮಾಡಿದ್ದು. ಶನಿವಾರ ಬೆಳಿಗ್ಗೆ ಎದ್ದು ರೆಡಿ ಆದ್ವಿ. ಟಿಫನ್ಗೆ ಹೋಗ್ಬಿಡೋಣ ಊರಿಗೆ ಅಂತ ಹೇಳ್ಬಿಟ್ಟು ರೆಡಿ ಆದ್ವಿ. ನಮ್ಮ ಯಜಮಾನ್ರು ಅತ್ತೆ ಮನೆಗೆ ಹೋಗ್ಬಿಡೋಣ ಡೈರೆಕ್ಟು, ಅಲ್ಲಿ ಸ್ವಲ್ಪ ಹೊತ್ತಿದ್ದು ಏನಾದರೂ ಸ್ವಲ್ಪ ಎಲ್ಪ್ ಮಾಡೋಣ ಅವ್ರಿಗೂ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಬಟ್ ನೋಡಿದ್ರೆ ಈ ಥರ ಆಯಿತು. ಅದು ಸುದ್ದಿ ಕೇಳಿದ್ಮೇಲೆ ಊಟ ತಾನೇ ಹೆಂಗೆ ತಿನ್ನೋಕ್ಕಾಗುತ್ತೆ. ಟಿಫನ್ನು ಕೂಡ ಮಾಡೋಕ್ಕಾಗಲಿ. ಟಿಫನ್ ಎಲ್ಲಿ 6 ಗಂಟೆಗೆ ನಾವು 6:30 7 ಗಂಟೆಗೆ ಮನೆ ಬಿಟ್ವಿ ಅಂದರೆ ಅವಾಗ ಎಲ್ಲಿ ತಿನ್ನೋಕ್ಕಾಗುತ್ತೆ. ಹೋಗಿ ಅಲ್ಲೆಲ್ಲ ಹೋಗಿ ಎಲ್ಲ ಪರ್ಚೇಸ್ ಮಾಡಿ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡಿ ಎಲ್ಲ ಮಣ್ಣು ಮಾಡಿ ಅವ್ರಿಗೆಲ್ಲರಿಗೂ ಊಟ ಹಾಕ್ಬಿಟ್ಟು ಸ್ನಾನ ಮಾಡಿ ಇಲ್ಲಿಗೆ ಲೇಟಾಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದು ಅಡುಗೆಗೆ ಎಲ್ಲ ಸಾಂಬಾರು, ರಸಮ್ಮು. ಸಾಂಬಾರೆಲ್ಲ ಪೂರ್ತಿ ಖಾಲಿ ಆಗಿಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಮಾತ್ರ ಇತ್ತು. ಒಂದು ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ಇತ್ತು. ಸ್ವಲ್ಪ ಸಾಂಬಾರು, ಸ್ವಲ್ಪ ರಸಮ್ ಹಾಕ್ಕೊಂಡು ಊಟ ಮಾಡಿದ್ದಲ್ಲಿ. ಹಿಂದಿನ ದಿನ ನೈಟು ನಾವು ಊಟ ಮಾಡಿದ್ದು. ಮಾರನೇ ದಿನ 5 ಗಂಟೆ 6 ಗಂಟೆ ಇಲ್ಲ 6 ಗಂಟೆ ಮೇಲೆ ಆಗಿತ್ತು. 5 ಗಂಟೆ 6 ಗಂಟೆ ಹತ್ತತ್ರ ಆಗಿತ್ತು ನಾವು ಊಟ ಮಾಡಿದಾಗ. ನಮ್ಮ ಮನೆಯವರೆಲ್ಲ ಪೂರ್ತಿ ಅವ್ರಿಗೆಲ್ಲ ಒಂದು 25 ಜನ ತನಕ ಊಟ ಮಾಡಿದ್ರು. ಅವರೆಲ್ಲ ಊಟ ಮಾಡಾದಮೇಲೆ ನಮ್ಮ ಮನೆಯವರೆಲ್ಲ ಕೂತ್ಕೊಂಡು ಊಟ ಮಾಡಿಬಿಟ್ಟು ಆಮೇಲೆ ಇಲ್ಲಿಗೆ ಬಂದಿದ್ದು. ನಾವು ಇಲ್ಲಿಗೆ ಬಂದಿದ್ದು ಕೂಡ ಸಡನ್ನಾಗಿ ಎಡೆ ಎಲ್ಲ ಇಟ್ಟ ಮೇಲೆ ಕೂತ್ಕೊಂಡು ತಿನ್ನೋಕ್ಕಾಗಲ್ಲ ಅಲ್ವ. ಈಗ ಜಸ್ಟ್ ತಿನ್ಕೊಂಬಂದಿದ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಎಲ್ಲ ಕೂತ್ಕೊಂಡು ಪೂಜೆ ಎಲ್ಲ ಮಾಡಿ ಎಲ್ಲ ಇದು ಮಾಡಿದ್ರು. ನಾನು ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲ ಹೋಗಿ ಆಚೆ ಕೂತಿದ್ವಿ. ಅವ್ರು 5 ಜನ ಹೆಣ್ಮಕ್ಳಲ್ಲಿ ಒಬ್ಬರು ಮಾತ್ರ ಪಾಪ ಮಿಸ್ ಆಗಿಬಿಟ್ಟಿದ್ರು. ಅವರು ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅವರೊಬ್ಬರು ಮಿಸ್ ಆಗಿಬಿಟ್ಟಿದ್ರು. ಅವರೇನೋ ಮನೆ ಶಿಫ್ಟಿಂಗ್ ಏನೋ ಮಾಡಿದ್ರಂತೆ ಈಗ. ಸೊ ಅದರಿಂದ ಅವರು ಬಂದಿರಲಿಲ್ಲ. ಅವರು ಬಂದಿದ್ದರೆ ಸೂಪರಾಗಿರ್ತಿತ್ತು ಇನ್ನು. ಅವರು ನಮ್ಮ ಯಜಮಾನ್ರು ಅತ್ತೆಗೆ ನನಗೆ ಅವರು ಒಂದು ಲೆಕ್ಕಾಚಾರದಲ್ಲಿ ದೊಡ್ಡಮ್ಮ ಆಗಬೇಕು. ಎಲ್ಲ ಅವ್ರಿಗೆ 5 ಜನ ಹೆಣ್ಮಕ್ಳು. ಅವ್ರು 5 ಜನ ಹೆಣ್ಮಕ್ಳಲ್ಲಿ ನಾನು ಒಂಥರ ಅವರು ಮಗಳಿದ್ದಂಗೆ. ಅವ್ರು 5 ಜನ ಅಕ್ಕ ತಂಗಿರಲ್ಲಿ ನಾನು ಅವ್ರ ಜೊತೆಯಲ್ಲಿ ಒಬ್ಬಳು ತಂಗಿ ಇದ್ದಂಗೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಒಂದೊಂದು ಸಲ ಅನಿಸುತ್ತೆ ನನಗೆ ಅಕ್ಕ ತಂಗಿರಿಲ್ಲ, ನನಗೆ ತಮ್ಮ ಒಬ್ಬ ಅಷ್ಟೇ, ನನಗೆ ಅಣ್ಣಂದಿರಿರಬೇಕಿತ್ತು, ಅಕ್ಕ ತಂಗಿರಿರಬೇಕಿತ್ತು ಅಂತ ತುಂಬ ಸಲ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ. ಒಂದೊಂದು ಸಲ ಅನಿಸುತ್ತೆ, ಅಯ್ಯೋ ಯಾವುದೂ ಬೇಡ, ಸುಮ್ಮನಿರಪ್ಪ, 4 ಜನ 5 ಜನ ಅಕ್ಕ ತಂಗಿರ ಜೊತೆಲಿ ಉಡೋದು ಬೇಡ, ಅನುಭವಿಸೋದು ಬೇಡ ಅಂತ ಒಂದೊಂದು ಸಲ ಅನಿಸ್ಬಿಡುತ್ತೆ. ನನಗೆ ಚಿಕ್ಕದ್ರಿಂದನೂ ಜಾಯಿಂಟ್ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಇತ್ತು. ಸೊ ಈಗ ನಾನು ಅದೇ ಥರನೇ ಜಾಯಿಂಟ್ ಫ್ಯಾಮಿಲಿಗೆ ಸೇರಿದ್ದೀನಿ. ನನಗೆ ಇಷ್ಟ, ನನಗೆ ಮಾಡಬೇಕು
ಎಲ್ಲರೂ ಒಂದಕ್ಕೆ ಸೇರಬೇಕು, ಕಾರ್ಯಕಟ್ಟು ಫಂಕ್ಷನ್ಗಳನ್ನ ಮಾಡ್ತಿರಬೇಕು, ಎಲ್ಲರೂ ಒಂದು ಕೈಗೂಡಬೇಕು, ಎಲ್ಲರೂ ಜೊತೇಲಿ ಇದು ಮಾಡಬೇಕು. ಈ ಥರ ನನಗೆ ನಮ್ಗೆ ಇನ್ನೊಂದು ಏನಂದರೆ, ನಮ್ಮ ಮನೇಲಿ ಏನಾದರೂ ಒಂದು ಮಾಡಿದಾಗ ನಮಗೆ ಒಂದು ತುತ್ತು ಕಮ್ಮಿ ಆದ್ರೂ ಬಂದವ್ರಿಗೆ ಹಾಕಿ ಕಳಿಸ್ಬೇಕು. ಈ ಥರ ನಮ್ಮದು ಬುದ್ಧಿ. ಬಟ್ ಏನು ಮಾಡೋದು, ಸದ್ಯಕ್ಕೆ ಇವಾಗ ಹಂಗೆ ಇದ್ದೀವಿ. ಮುಂದೆ ಹೆಂಗೋ ಗೊತ್ತಿಲ್ಲ. ಇವ್ರ ಮನೇಲೂ ಅಷ್ಟೇ, ನಿಜವಾಗ್ಲೂ ಅವ್ರು 5 ಜನ ಹೆಣ್ಮಕ್ಳು ನನ್ನ ಸ್ವಂತ. ಅವ್ರು 5 ಜನ ಹೆಣ್ಮಕ್ಳ ಜೊತೇಲಿ ನನ್ನೂ ಕೂಡ ಒಬ್ಬಳು ಅಂತಲೇ ಅವರು ಟ್ರೀಟ್ ಮಾಡ್ತಾರೆ. ಬೇರೆಯವ್ಳ ಥರ ನನ್ನ ಇದುವರೆಗೂ ನೋಡಿಲ್ಲ. ನಾನು ಮದುವೆ ಆಗಿ ಒಂದು ಸ್ವಲ್ಪ ದಿನ ನನಗೆ ಯಾರೂ ಅಷ್ಟು ಪರಿಚಯ ಕೂಡ ಇರಲಿಲ್ಲ. ಆಮೇಲೆ ಎಲ್ಲರೂ ಚೆನ್ನಾಗಿ ಹೊಂದ್ಕೊಂಡ್ಬಿಟ್ರು ನನಗೆ. ಅವ್ರ ಇದರಲ್ಲಿ ನಾನು ಒಬ್ಳ ಥರನೇ, ಟೋಟಲಾಗಿ ಅವ್ರ ಜೊತೆ ನಾನು ಒಬ್ಬಳು ಅಕ್ಕ ತಂಗಿರ ಥರನೇ ಇದ್ದೀನಿ. ಅವ್ರ ಅಮ್ಮನೂ ಕೂಡ ಅವ್ರ 5 ಜನ ಹೆಣ್ಮಕ್ಳು ನನ್ನೂ ಒಬ್ಬಳು ಮಗಳ ಥರ ನೋಡ್ತಾರೆ. ನಮ್ಮ ಯಜಮಾನ್ರು ಈಗ ನಮ್ಮನೆ 4 ಜನ ಅಣ್ಣ ತಮ್ಮದಿರಲ್ವ. ನಮ್ಮನೇಲಿ 4 ಜನ ಅಣ್ಣ ತಮ್ಮದಿರಲ್ಲಿ ಜಾಸ್ತಿ ಇವ್ರ ಅತ್ತೆ ನಮ್ಮ ಯಜಮಾನ್ರು ಕಂಡ್ರೆ ಸಿಕ್ಕಾಬಟ್ಟೆ ಇಷ್ಟ ಅವ್ರಿಗೆ. ನಮ್ಮನ್ನು ಕೂಡ ಆ ಥರ ಮಗಳ ಥರನೇ ನೋಡ್ತಾರೆ. ತುಂಬ ಖುಷಿಯಾಗುತ್ತೆ. ನಮಗೂ ಒಂಥರ ಟೋಟಲಾಗಿ ಅದು ಅಪ್ಪನ ಮನೆ ಥರನೇ ಆಗೋಗಿದೆ ಆಲ್ಮೋಸ್ಟು. ಆಮೇಲೆಲ್ಲ ಎಡೆ ಎಲ್ಲ ಇಟ್ಬಿಟ್ಟು, ನಾವು ಮಾಮೂಲಿ ಪಿತೃಪಕ್ಷದಲ್ಲಿ ಯಾವ ಥರ ಎಡೆ ಎಲ್ಲ ಇಟ್ಬಿಟ್ಟು ಬಂದು ಆಚೆ ಕಡೆ ಕೂತ್ಕೊತೀವೋ ಅದೇ ಥರನೇ ಎಲ್ಲ ಎಡೆ ಎಲ್ಲ ಇಟ್ಬಿಟ್ಟು ಬಂದು ಆಚೆ ಕೂತ್ಕೊಂಡಿದ್ವಿ ಎಲ್ಲರೂ. ಮತ್ತು ಇನ್ನೊಂದು ಏನಂದರೆ, ತುಂಬ ದಿನಗಳೇ ಆಗಿತ್ತು, ವರ್ಷಗಳೇನಿರಲಿಲ್ಲ. ಅವಾಗವಾಗ ಸೇರ್ತಿದ್ವಿ, ಅದು ಇದು ಕಾರ್ಯಕಟ್ಟು ಫಂಕ್ಷನ್ಗಳಲ್ಲಿ ಸೇರ್ತಿದ್ವಿ, ಎಲ್ಲ ಎಂಜಾಯ್ ಮಾಡ್ತಿದ್ವಿ. ಬಟ್ ಈ ಥರ ಸೇರಿ ಸುಮಾರು ಒಂದು 5-6 ತಿಂಗಳು ಮೇಲೆ ಆಗಿತ್ತು ಅಂತ ಅನಿಸುತ್ತೆ. ಸುಮಾರು ತಿಂಗಳುಗಳೇ 5-6 ತಿಂಗಳುಗಳೇ ಆಯಿತು. ಈಗ ಎಲ್ಲ ಸೇರಿದ್ವಿ, ತುಂಬ ಖುಷಿಯಾಯಿತು, ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಕೂತ್ಕೊಂಡು ಎಲ್ಲರೂ ಇರುತ್ತಲ್ವ ಅದು ಇದು ಅಂತ ಅಂದ್ಬಿಟ್ಟು ಫೋನ್ ಮಾಡ್ತಾಯಿರ್ತಾರೆ, ಅವರು ಹೆಣ್ಮಕ್ಳುಗಳು ಮಾಡ್ತಾಯಿರ್ತಾರೆ, ನಾನು ಮಾತಾಡ್ತಾ ಇರ್ತೀನಿ. ಇನ್ನೊಬ್ಬರು ಇಲ್ಲಿ ನಮ್ಮ ಮನೆ ಹತ್ರನೇ ಇರೋದು, ಅವರು ಹೋಗ್ತಾ ಸಿಗ್ತಾ ಇರ್ತಾರೆ, ಅವರು ಮಾತಾಡ್ತಾ ಇರ್ತಾರೆ. ಬಟ್ ಅಂದರೂ ಎಷ್ಟೇ ಮಾತಾಡು ನಮ್ಮದು ಹೇಳ್ತಿದ್ದೀನಲ್ಲ, ಎಷ್ಟೇ ಮಾತಾಡು ಮುಗಿಯಲ್ಲ. ಆಮೇಲೆಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಸ್ವಲ್ಪ ಹೊತ್ತು ಆಚೆ ಕಡೆ ಕೂತಿದ್ವಿ. ಆಮೇಲೆ ಊಟಕ್ಕೆ ಟೈಮ್ ಆಯಿತು. ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕುಂತಿದ್ದೀನಿ ನೋಡಿ. ಎಲ್ಲ ಒಟ್ಟಿಗೆ ಊಟ ಮಾಡಿದ್ವಿ. ಗಂಡಸ್ರುಗಳು ಮಾತ್ರ ಸ್ವಲ್ಪ ಎಲ್ಲ ಹೊರಗಡೆ ಕೂತಿದ್ರು. ಫಸ್ಟೇ ಹೆಣ್ಮಕ್ಳುಗಳೇ ಫಸ್ಟ್ ಟೈಮು ನಾನು ಹೋಗಿದ್ದ ಜಾಗದಲ್ಲಿ ಯಜಮಾನ್ರು ಬಿಟ್ಟು ಊಟ ಮಾಡಿದ್ದು ಅಂದರೆ, ಫಸ್ಟ್ ಟೈಮ್ ಅವ್ರನ್ನ ಬಿಟ್ಟು ನಾನು ಯಾವತ್ತೂ ಊಟ ಮಾಡಲ್ಲ. ಇದೇ ಫಸ್ಟು ನಮ್ಮ ಯಜಮಾನ್ರನ್ನ ಬಿಟ್ಟು ನಾನು ಊಟ ಮಾಡಿದ್ದು. ಹೊಟ್ಟೆ ಹಸಿತಿತ್ತು, ಊಟ ಮಾಡಿದೆ. ನಾನು ಅಲ್ಲಿ 5 ಗಂಟೆಗೆ ತಿನ್ಕೊಂಬಂದಿದ್ದು, ಯಾಕೋ ನನಗದು ಇದಾಗಲಿಲ್ಲ. ಈಗ ಗಾಳಿ ಚಳಿ ಆಗಿರೋದ್ರಿಂದ ಸ್ವಲ್ಪ ಹೊಟ್ಟೆ ಹಸಿವು ಬೇಗ ಆಗುತ್ತೆ. ಆಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಹೊರಗಡೆ ಕೂತಿದ್ವಿ. ಹೆಸ್ರು ಬೇಳೆ ಇದೆ, ಹುಳಿ ಬಂದುಬಿಡುತ್ತೆ. ಊರ ಕಡೆ ಗೊತ್ತಲ್ಲ, ಫ್ರಿಜ್ ಏನು ಇರಲ್ವಲ್ಲ, ಹುಳಿ ಬಂದುಬಿಡುತ್ತೆ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ, ತಿನ್ಕೊಳ್ಳಿ ಅಂತ ಅಮ್ಮ ತಂದುಕೊಟ್ರು. ಆಚೆ ನಾವೆಲ್ಲ ಕೂತಿದ್ವಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನೆಲ್ಲ ಉಪ್ಪೆಲ್ಲ ಹಾಕಿ ಎಲ್ಲರಿಗೂ ಕೊಡ್ತಿದ್ದೆ. ನಮ್ಮ ಇವರು ಅಕ್ಕ ಬಂದು 2 ಕೈನೂ ಕೈ ಒಡ್ಡು ಇಸ್ಕೊತಿದ್ರು. ಎಲ್ಲ ರೇಗಿಸ್ತಿದ್ವಿ, ಪ್ರಸಾದ ಇಸ್ಕೊತಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ರೇಗಿಸ್ತಿದ್ವಿ. ನೀವೆಲ್ಲ ನಗ್ತೀರಾ ಹೇಳಿದ್ರೆ, ಮಕ್ಕಳು ಎಲ್ಲ ಪ್ರತಿಯೊಬ್ಬ ಗಂಡಸರು ಎಲ್ಲ ಮಲ್ಕೊಬಿಟ್ಟಿದ್ರು. ನಾವೆಲ್ಲ ಕೂತ್ಕೊಂಡು ಅರಟೆ ಹೊಡೆದ್ವಿ ಅಂತ ಅಂದರೆ 12:30 1 ಗಂಟೆ ತನಕ ಅರಟೆ ಹೊಡೆದಿದ್ದೀವಿ. ಅರಟೆ ಹೊಡೆದು ನಾವು ಮಲ್ಕೊಳ್ಳೋದಕ್ಕೆ ಅಷ್ಟೊತ್ತಾಗೋಯಿತು. ತುಂಬ ಖುಷಿಯಾಯಿತು, ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.